ಕೆಪಿಎಸ್ಸಿ ಮರುಪರೀಕ್ಷೆಗೆ ಸಿದ್ದರಾಮಯ್ಯ ಆದೇಶ ನೀಡಿದ್ದಾರೆ. ಎಕ್ಸಾಕ್ಟ್ಲಿ ನಿರೀಕ್ಷೆ ಮಾಡ್ತಾ ಇದ್ರು ಕೆಪಿಎಸ್ಸಿ ಅಭ್ಯರ್ಥಿಗಳು. ರಾಜ್ಯ ಸರ್ಕಾರದ ಮಹತ್ವದ ನಿರ್ಧಾರ ಇದು. ಒಂದ್ ರೀತಿ ಸಿಎಂ ಸಿದ್ದರಾಮಯ್ಯನವರು ಆಲ್ರೆಡಿ ಆದೇಶ ಕೊಟ್ಟಿದ್ದಾರಂತೆ. ಕೆಪಿಎಸ್ಸಿ ಮರುಪರೀಕ್ಷೆ ಅಂತ ಕನ್ನಡ ಪರ ಹೋರಾಟಕ್ಕೆ ಬೃಹತ್ ಜಯ ಸಿಕ್ಕಿದೆ. ಇವತ್ತು ದೊಡ್ಡ ಮಟ್ಟದ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆಯವರು ಮುಂದಾಗ್ತಾ ಇದ್ರು. ಬಹುತೇಕ ಎಲ್ಲ ಸಂಘಟನೆಯವರು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ರು. ಕೆಪಿಎಸ್ಸಿ ಅಭ್ಯರ್ಥಿಗಳು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು. ಅಷ್ಟು ಜನರ ಹೋರಾಟಕ್ಕೆ ಸಂದ ಜಯ ಇದು. ಸಿಎಂ ಸಿದ್ದರಾಮಯ್ಯನವರು ಕೆಪಿಎಸ್ಸಿ ಮರುಪರೀಕ್ಷೆಗೆ ನಿರ್ಧಾರ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಅಧಿಕೃತ ಆದೇಶ ಹೊರಬಂದಂತೆ ಕಾಣಿಸ್ತಾ ಇದೆ. ಸಿಎಂ ನಿರ್ಧಾರ ಮಾಡಿದ್ದಾರೆ ಅಂದ್ರೆ ಅದು ರಾಜ್ಯ ಸರ್ಕಾರದಿಂದಲೇ ಅಧಿಕೃತ ಆದೇಶ. ಕೆಪಿಎಸ್ಸಿ ಮರುಪರೀಕ್ಷೆ ನಡೆಯುತ್ತೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯನವರ ಆದೇಶ. ಅಲ್ಲಿಗೆ ಕನ್ನಡ ಪರ ಸಂಘಟನೆಯವರ ಹೋರಾಟ, ಕೆಪಿಎಸ್ಸಿ ಅಭ್ಯರ್ಥಿಗಳ ಹೋರಾಟಕ್ಕೆ ಸಿಕ್ಕಂತಹ ಜಯ. ಕೆಪಿಎಸ್ಸಿ ಅಭ್ಯರ್ಥಿಗಳು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂತೂ ಇಂತೂ ಕೆಪಿಎಸ್ಸಿ ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮಣಿದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ. ವೀರೇಶ್, ಕೆಪಿಎಸ್ಸಿ ಅಭ್ಯರ್ಥಿಗಳ ನಿರಂತರ ಹೋರಾಟ, ಇವತ್ತು ಕನ್ನಡ ಪರ ಸಂಘಟನೆಯವರ ಹೋರಾಟ, ಅಷ್ಟು ಹೋರಾಟಕ್ಕೆ ಸಿಎಂ ಮಣದಂಗೆ ಕಾಣಿಸುತ್ತೆ. ಅಧಿಕೃತ ಆದೇಶನ ಮರುಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರು ಟ್ವಿಟರ್ ಮುಖಾಂತರ ಇದೀಗ ಒಂದು ಮಾಹಿತಿ ನೀಡಿದ್ದಾರೆ. ಅಂದ್ರೆ ಕೆಪಿಎಸ್ಸಿ ಮರುಪರೀಕ್ಷೆ ಮಾಡ್ತು ಅಂತ ತಿಳಿಸಿದ್ದಾರೆ. ಹೀಗಾಗಿ ಕರ್ವೆ ನಾರಾಯಣಗೌಡ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೆದಿತ್ತು. ಮತ್ತೆ ಸುಮಾರು 300ಕ್ಕೂ ಹೆಚ್ಚು ಪರೀಕ್ಷೆ ಬರೆದಂತ ಅಭ್ಯರ್ಥಿಗಳು ಸಹ ಭಾಗಿಯಾಗಿದ್ರು. ಒಂದ್ ಕಡೆ ಸರ್ಕಾರದ ವಿರುದ್ಧ ಮತ್ತು ಕೆಪಿಎಸ್ಸಿ ವಿರುದ್ಧ ಒಂದ್ ಕಡೆ ಆಕ್ರೋಶ ಹೊರಗ್ತಿದ್ರು. ಯಾಕಂದ್ರೆ ಈ ಒಂದು ಪದೇ ಪರೀಕ್ಷೆ ನಿಂತು ಮಲಗಕ್ಕೆ ಹಾಗಲ್ಲ, ಕುಂತೆ ಮಲಗಬೇಕು. ಹಾಗಾಗಿ ಇವತ್ತು ಸಾಂಕೇತಿಕವಾದಂತ ಪ್ರತಿಭಟನೆಗೆ ನಾವು ಕರೆ ಕೊಟ್ಟಿದ್ದು, ಸಾಂಕೇತಿಕವಾದ ಪ್ರತಿಭಟನೆ ಅಂತ ಹೇಳಿ. ಈಗ ಈ ಪ್ರತಿಭಟನೆ ಸಭೆಯಲ್ಲಿ ಬಂದಂತ ಅತಿಥಿಗಳು 2 ನಿಮಿಷ ಮಾತಾಡ್ತಾರೆ. ತಾವು ಗಂಭೀರವಾಗಿ ಕೂತ್ಕೊಳ್ಳಿ. ಗಂಭೀರವಾಗಿ ಮಾಧ್ಯಮದ ಗೆಳೆಯರ ಮುಂದೆ ನೀವು ಶ್ರೀಸಾಮಾನ್ಯ ಯಾವುದೋ ಹೋರಾಟಗಾರರು ಮತ್ತೆ ಕಾರ್ಯಕರ್ತರು ಅಂತ ಹೇಳಿ ಭಾವಿಸ್ಕೊಂಡಿಲ್ಲ ನಾವು. ನೀವೆಲ್ಲ ನಮ್ಮ ನಾಡಿನ ಮುಂದಿನ ದಿನಗಳಲ್ಲಿ ನಮ್ಮ ನಾಡಿನ ಕರ್ನಾಟಕವನ್ನು ಸಮೃದ್ಧವಾಗಿ ಕಟ್ಟುವಂತ ಆ ಶಕ್ತಿಯ ತಾಕತ್ತು ನಿಮಗಿದೆ ಅಂತ ಹೇಳಿ ಭಾವಿಸ್ಕೊಂಡವ್ರು ನಾವು. ಯಾಕೆಂದ್ರೆ ಕೆಎಸ್ಎಸ್ ಎಕ್ಸಾಮ್ ಬಂದ ಮೇಲೆ ಒಳ್ಳೆ ಕರ್ನಾಟಕ ಆಡಳಿತ ಸೇವಾ ಅಧಿಕಾರಿಗಳಾಗಿ ಕೆಲಸ ಮಾಡುವ ನಿಮಗೆ ಭಾರಿ ದೊಡ್ಡ ಜವಾಬ್ದಾರಿ ಇರುತ್ತೆ. ಹಾಗಾಗಿ ತಾವು ಇದನ್ನು ಲಘುವಾಗಿ ತಗೋಬೇಡಿ, ಗಂಭೀರವಾಗಿ ನಡ್ಕೊಳ್ಳಿ, ಗಂಭೀರವಾಗಿ ಕುತ್ಕೊಳ್ಳಿ. ನಮ್ಮ ವೇದಿಕೆಯಲ್ಲಿರುವಂತ ಬಂದಂತ ಸ್ನೇಹಿತರು 2 ನಿಮಿಷ ಮಾತಾಡ್ತಾರೆ. ಅವ್ರ ಮಾತುಗಳನ್ನು ಆಲಿಸಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಡ್ತೀನಿ. ಆಮೇಲೆ ಮಾಧ್ಯಮದ ಗೆಳೆಯರ ಜೊತೆಯಲ್ಲಿ ನಾನು ಮಾತಾಡ್ತೀನಿ. ಹೋರಾಟ ನಿಮಗೆ ಮಸ್ತಿರ್ಬೋದು, ಆದರೆ ನನಗೆ ಮಸ್ತೇನಲ್ಲ ಈ ಹೋರಾಟ. ನಾನು 35-40 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದವರು. ಕನ್ನಡದ ನಾಡು, ನೆಲ, ಜಲ, ಕನ್ನಡದ ಮಕ್ಕಳ ಭವಿಷ್ಯ ಬದುಕು ಅನ್ನುವ ಹೋರಾಟದಲ್ಲಿ 35-40 ವರ್ಷ ಬಂದವರು. ಬಹುಶಃ ನೀವ್ಯಾರು ಕರ್ನಾಟಕದ ಎಲ್ಲ ಜೈಲುಗಳನ್ನು ನೀವು ನೋಡಿಲ್ಲ. ಕರ್ನಾಟಕದ ಎಲ್ಲ ಜೈಲುಗಳು ನೋಡಿಕೊಂಡು ಯಾರು ಇದ್ರೆ ನಾನು ಮಾತ್ರ ಕರ್ನಾಟಕದ ಎಲ್ಲ ಜೈಲುಗಳಿಗೆ ಹೋಗ್ಬಂದವರು. ನಾನು ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿದ್ದಾಗ ಒಂದು ಮಾತೇ ಹೇಳ್ತಾ ಇದ್ದೆ. ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ನನಗೆ ಎಲ್ಲ ಜೈಲುಗಳನ್ನ ತಗೊಂಡೋಗಿದ್ದಾಗ ನಾನು ಕೃಷ್ಣ ಅವರಿಗೆ ಒಂದು ಮಾತು ಹೇಳ್ತಾ ಇದ್ದೆ. ನನಗೆ ಬೆಂಗಳೂರು ಜೈಲು, ಬಳ್ಳಾರಿ ಜೈಲು, ಬೆಳಗಾಂ ಜೈಲು, ಎಲ್ಲ ಜೈಲು ತೋರಿಸಿದೀರಿ ಕೃಷ್ಣ ಅವರೇ. ನನಗೊಮ್ಮೆ ಅಂಡಮಾನ್ ಜೈಲು ಹೋಗ್ಬೇಕು ಅಂತ ಆಸೆ ಇದೆ, ಅದನ್ನು ಕಳಿಸಿ ಅಂತ ಹೇಳಿದಂತ ತಾಕತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಕತ್ತು. ಹಾಗಾಗಿ ನಾವ್ಯಾರು ಜೈಲಿಗೆ ಎದುರಿದವರಲ್ಲ, ಲಾಠಿ ತೂಟಗಳಿಗೆ ಎದುರಿದವರಲ್ಲ. ಎಲ್ಲದಕ್ಕೂ ಎದೆ ಕೊಟ್ಟು
ಕೆಪಿಎಸ್ಸಿ ಮರುಪರೀಕ್ಷೆಗೆ ಸಿದ್ದರಾಮಯ್ಯ ಆದೇಶ ನೀಡಿದ್ದಾರೆ. ಎಕ್ಸಾಕ್ಟ್ಲಿ ನಿರೀಕ್ಷೆ ಮಾಡ್ತಾ ಇದ್ರು ಕೆಪಿಎಸ್ಸಿ ಅಭ್ಯರ್ಥಿಗಳು. ರಾಜ್ಯ ಸರ್ಕಾರದ ಮಹತ್ವದ ನಿರ್ಧಾರ ಇದು. ಒಂದ್ ರೀತಿ ಸಿಎಂ ಸಿದ್ದರಾಮಯ್ಯನವರು ಆಲ್ರೆಡಿ ಆದೇಶ ಕೊಟ್ಟಿದ್ದಾರಂತೆ. ಕೆಪಿಎಸ್ಸಿ ಮರುಪರೀಕ್ಷೆ ಅಂತ ಕನ್ನಡ ಪರ ಹೋರಾಟಕ್ಕೆ ಬೃಹತ್ ಜಯ ಸಿಕ್ಕಿದೆ. ಇವತ್ತು ದೊಡ್ಡ ಮಟ್ಟದ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆಯವರು ಮುಂದಾಗ್ತಾ ಇದ್ರು. ಬಹುತೇಕ ಎಲ್ಲ ಸಂಘಟನೆಯವರು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ರು. ಕೆಪಿಎಸ್ಸಿ ಅಭ್ಯರ್ಥಿಗಳು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು. ಅಷ್ಟು ಜನರ ಹೋರಾಟಕ್ಕೆ ಸಂದ ಜಯ ಇದು. ಸಿಎಂ ಸಿದ್ದರಾಮಯ್ಯನವರು ಕೆಪಿಎಸ್ಸಿ ಮರುಪರೀಕ್ಷೆಗೆ ನಿರ್ಧಾರ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಅಧಿಕೃತ ಆದೇಶ ಹೊರಬಂದಂತೆ ಕಾಣಿಸ್ತಾ ಇದೆ. ಸಿಎಂ ನಿರ್ಧಾರ ಮಾಡಿದ್ದಾರೆ ಅಂದ್ರೆ ಅದು ರಾಜ್ಯ ಸರ್ಕಾರದಿಂದಲೇ ಅಧಿಕೃತ ಆದೇಶ. ಕೆಪಿಎಸ್ಸಿ ಮರುಪರೀಕ್ಷೆ ನಡೆಯುತ್ತೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯನವರ ಆದೇಶ. ಅಲ್ಲಿಗೆ ಕನ್ನಡ ಪರ ಸಂಘಟನೆಯವರ ಹೋರಾಟ, ಕೆಪಿಎಸ್ಸಿ ಅಭ್ಯರ್ಥಿಗಳ ಹೋರಾಟಕ್ಕೆ ಸಿಕ್ಕಂತಹ ಜಯ. ಕೆಪಿಎಸ್ಸಿ ಅಭ್ಯರ್ಥಿಗಳು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂತೂ ಇಂತೂ ಕೆಪಿಎಸ್ಸಿ ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮಣಿದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ. ವೀರೇಶ್, ಕೆಪಿಎಸ್ಸಿ ಅಭ್ಯರ್ಥಿಗಳ ನಿರಂತರ ಹೋರಾಟ, ಇವತ್ತು ಕನ್ನಡ ಪರ ಸಂಘಟನೆಯವರ ಹೋರಾಟ, ಅಷ್ಟು ಹೋರಾಟಕ್ಕೆ ಸಿಎಂ ಮಣದಂಗೆ ಕಾಣಿಸುತ್ತೆ. ಅಧಿಕೃತ ಆದೇಶನ ಮರುಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರು ಟ್ವಿಟರ್ ಮುಖಾಂತರ ಇದೀಗ ಒಂದು ಮಾಹಿತಿ ನೀಡಿದ್ದಾರೆ. ಅಂದ್ರೆ ಕೆಪಿಎಸ್ಸಿ ಮರುಪರೀಕ್ಷೆ ಮಾಡೇ ಮಾಡ್ತು ಅಂತ ತಿಳಿಸಿದ್ದಾರೆ. ಹೀಗಾಗಿ ಕರವೇ ನಾರಾಯಣಗೌಡ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೆದಿತ್ತು. ಮತ್ತೆ ಸುಮಾರು 300ಕ್ಕೂ ಹೆಚ್ಚು ಪರೀಕ್ಷೆ ಬರೆದಂತ ಅಭ್ಯರ್ಥಿಗಳು ಸಹ ಭಾಗಿಯಾಗಿದ್ರು. ಒಂದ್ ಕಡೆ ಸರ್ಕಾರದ ವಿರುದ್ಧ ಮತ್ತು ಕೆಪಿಎಸ್ಸಿ ವಿರುದ್ಧ ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ರು. ಯಾಕಂದ್ರೆ ಈ ಒಂದು ಪದೇ ಪರೀಕ್ಷೆ ನಿಂತು ಮಲಗಕ್ಕ ಹಾಗಲ್ಲ, ಕುಂತೆ ಮಲಗಬೇಕು. ಹಾಗಾಗಿ ಇವತ್ತು ಸಾಂಕೇತಿಕವಾದಂತ ಪ್ರತಿಭಟನೆಗೆ ನಾವು ಕರೆ ಕೊಟ್ಟಿದ್ದು, ಸಾಂಕೇತಿಕವಾದ ಪ್ರತಿಭಟನೆ ಅಂತ ಹೇಳಿ. ಈಗ ಈ ಪ್ರತಿಭಟನೆ ಸಭೆಯಲ್ಲಿ ಬಂದಂತ ಅತಿಥಿಗಳು 2 ನಿಮಿಷ ಮಾತಾಡ್ತಾರೆ. ತಾವು ಗಂಭೀರವಾಗಿ ಕೂತ್ಕೊಳ್ಳಿ, ಗಂಭೀರವಾಗಿ ಮಾಧ್ಯಮದ ಗೆಳೆಯರ ಮುಂದೆ ನೀವು ಶ್ರೀಸಾಮಾನ್ಯ ಯಾವುದೋ ಹೋರಾಟಗಾರರು ಮತ್ತೆ ಕಾರ್ಯಕರ್ತರು ಅಂತ ಹೇಳಿ ಭಾವಿಸ್ಕೊಂಡಿಲ್ಲ ನಾವು. ನೀವೆಲ್ಲ ನಮ್ಮ ನಾಡಿನ ಮುಂದಿನ ದಿನಗಳಲ್ಲಿ ನಮ್ಮ ನಾಡಿನ ಕರ್ನಾಟಕವನ್ನು ಸಮೃದ್ಧವಾಗಿ ಕಟ್ಟುವಂತ ಆ ಶಕ್ತಿಯ ತಾಕತ್ತು ನಿಮಗಿದೆ ಅಂತ ಹೇಳಿ ಭಾವಿಸ್ಕೊಂಡವ್ರು ನಾವು. ಯಾಕಂದ್ರೆ ಕೆಎಸ್ಎಸ್ ಎಕ್ಸಾಮ್ ಬಂದ ಮೇಲೆ ಒಳ್ಳೆ ಕರ್ನಾಟಕ ಆಡಳಿತ ಸೇವಾ ಅಧಿಕಾರಿಗಳಾಗಿ ಕೆಲಸ ಮಾಡುವ ನಿಮಗೆ ಭಾರಿ ದೊಡ್ಡ ಜವಾಬ್ದಾರಿ ಇರುತ್ತೆ. ಹಾಗಾಗಿ ತಾವು ಇದನ್ನು ಲಘುವಾಗಿ ತಗೋಬೇಡಿ, ಗಂಭೀರವಾಗಿ ನಡ್ಕೊಳ್ಳಿ, ಗಂಭೀರವಾಗಿ ಕುತ್ಕೊಳ್ಳಿ. ನಮ್ಮ ವೇದಿಕೆಯಲ್ಲಿರುವಂತ ಬಂದಂತ ಸ್ನೇಹಿತರು 2 ನಿಮಿಷ ಮಾತಾಡ್ತಾರೆ. ಅವ್ರ ಮಾತುಗಳನ್ನು ಆಲಿಸಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಡ್ತೀನಿ. ಆಮೇಲೆ ಮಾಧ್ಯಮದ ಗೆಳೆಯರ ಜೊತೆಯಲ್ಲಿ ನಾನು ಮಾತಾಡ್ತೀನಿ. ಹೋರಾಟ ನಿಮಗೆ ಮಸ್ತಿರ್ಬೋದು, ಆದರೆ ನನಗೆ ಮಸ್ತೇನಲ್ಲ ಈ ಹೋರಾಟ. ನಾನು 35-40 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದವರು. ಕನ್ನಡದ ನಾಡು, ನೆಲ, ಜಲ, ಕನ್ನಡದ ಮಕ್ಕಳ ಭವಿಷ್ಯ ಬದುಕು ಅನ್ನುವ ಹೋರಾಟದಲ್ಲಿ 35-40 ವರ್ಷ ಬಂದವರು. ಬಹುಶಃ ನೀವ್ಯಾರು ಕರ್ನಾಟಕದ ಎಲ್ಲ ಜೈಲುಗಳನ್ನ ನೀವು ನೋಡಿಲ್ಲ. ಕರ್ನಾಟಕದ ಎಲ್ಲ ಜೈಲುಗಳು ನೋಡಿಕೊಂಡು ಯಾರು ಇದ್ರೆ ನಾನು ಮಾತ್ರ. ಕರ್ನಾಟಕದ ಎಲ್ಲ ಜೈಲುಗಳಿಗೆ ಹೋಗ್ಬಂದವರು. ನಾನು ಎಸ್.ಎಂ. ಕೃಷ್ಣವ್ರು ಮುಖ್ಯಮಂತ್ರಿಯಾಗಿದ್ದಾಗ ಒಂದು ಮಾತೇ ಹೇಳ್ತಾ ಇದ್ದೆ. ಎಸ್.ಎಂ. ಕೃಷ್ಣವರ ಕಾಲದಲ್ಲಿ ನನಗೆ ಎಲ್ಲ ಜೈಲುಗಳನ್ನ ತಗೊಂಡೋಗಿದ್ದಾಗ ನಾನು ಕೃಷ್ಣ ಅವರಿಗೆ ಒಂದು ಮಾತು ಹೇಳ್ತಾ ಇದ್ದೆ. ನನಗೆ ಬೆಂಗಳೂರು ಜೈಲು, ಬಳ್ಳಾರಿ ಜೈಲು, ಬೆಳಗಾಂ ಜೈಲು, ಎಲ್ಲ ಜೈಲು ತೋರಿಸಿದೀರಿ ಕೃಷ್ಣ ಅವರೇ. ನನಗೊಮ್ಮೆ ಅಂಡಮಾನ್ ಜೈಲು ನೋಡ್ಬೇಕು ಅಂತ ಆಸೆ ಇದೆ, ಅದನ್ನು ಕಳಿಸಿ ಅಂತ ಹೇಳಿದಂತ ತಾಕತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಕತ್ತು. ಹಾಗಾಗಿ ನಾವ್ಯಾರು ಜೈಲಿಗೆ ಎದುರಿದವರಲ್ಲ, ಲಾಠಿ ತೂಟಗಳಿಗೆ ಎದುರಿದವರಲ್ಲ. ಎಲ್ಲದಕ್ಕೂ ಎದೆ ಕೊಟ್ಟು
ನಿಂತ ಹೋರಾಟಗಾರರು. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಚಳುವಳಿ